ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0ದಲ್ಲಿ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ಕುರಿತು ನೋಡೋಣ. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ HRMS K2 ಮತ್ತು ಸರ್ಕಾರಿ ನೌಕರರ ಸಂಬಂಧಿಸಿದ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತನ್ನು ಮಾತ್ರ ಮರಿಬೇಡಿ. ಈಗ ಮಾಡ್ಯೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೀವ್ ಮ್ಯಾನೇಜ್ಮೆಂಟಲ್ಲಿ ನೀವು ಇನಿಷಿಯೇಟರ್ ರೋಲಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಮೆನುವಿನಲ್ಲಿ ಲೀವ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದರಲ್ಲೇ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ಗಳಿರ್ತವೆ. ಸೊ ಲೀವ್ ಮ್ಯಾನೇಜ್ಮೆಂಟಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಇದೆ. ಈಗ ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಅಂತ ಇದೆ ನೋಡಿ. ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ನಮಗೆ ಖಾಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಕ್ವೆಸ್ಟ್ ಫ್ರಮ್ ESS ಅಂತ ಇರುತ್ತೆ. ನೀವು ESS ಮೂಲಕ ಮಾಡಿದರೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಸರ್ಚ್ ಎಂಪ್ಲಾಯ್ ಅಂತ ಬರುತ್ತೆ. ಅಲ್ಲಿ ಸರ್ಚ್ ಎಂಪ್ಲಾಯ್ನ ಕೆಳಗಡೆ KJD ನಂಬರ್ ಹಾಕಿಬಿಟ್ಟು ನೀವು ಸರ್ಚ್ ಕೊಟ್ಟರೆ ಇಲ್ಲಿ ಆ ಸಂಬಂಧಪಟ್ಟ ಎಂಪ್ಲಾಯರ್ ಅವರ ನೇಮು ಮತ್ತು ಅವ್ರ ಡೀಟೇಲ್ಸ್ ಕಾಣಿಸ್ಕೊಳ್ಳುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೀವ್ ಯಾವಾಗ ನೀವು ಮಾಡ್ತಾ ಇದ್ದೀರಾ ಡೇಟ್ ಕೊಡಿ. ಡೇಟ್ ಕೊಟ್ಟು ಓಕೆ ಕೊಡಬೇಕಾಗತ್ತೆ. ಅಂದರೆ ನೀವು ಯಾವ ದಿನಾಂಕದಂದು ಲೀವ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಇರುತ್ತೆ. ಸೆಲೆಕ್ಟ್ ಡೇಟ್ ಕೇಳ್ತಾ ಇದೆ. ಸೊ ಡೇಟ್ ಕೊಡಿ, ಎಸ್, ಮತ್ತೆ ಮುಂದಕ್ಕೆ ಹೋಗಿ. ಸೊ ಈ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಮತ್ತು ನೀವು ಬೇರೆ ಎಂಪ್ಲಾಯಿಗಳದ್ದು ಮಾಡಬೇಕು ಅಂದರೆ ಹೀಗೆ ಮಾಡಿಕೊಂಡು ಒಂದು ಕಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅವರಿಗೆ ಎಷ್ಟು ಎಲಿಜಿಬಲ್ ಇದೆ ಅನ್ನೋವಂಥದ್ದು ತೋರಿಸಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಕೊಟ್ಟರೆ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಅನ್ನೋವಂಥದ್ದು ಇರುತ್ತೆ. ಸೊ ಇಲ್ಲಿ ಫೈಲನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಈಗಾಗಲೇ ಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಎನ್ಕ್ಯಾಶ್ಮೆಂಟ್ದು ಅಲ್ಲಿ ಎಕ್ಸಿಸ್ಟಿಂಗ್ ಫೈಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ನಾವು ಹೊಸದಾಗಿ ಫೈಲ್ ಮಾಡ್ತಾ ಇದ್ದೀವಿ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎನ್ಕ್ಯಾಶ್ಮೆಂಟಿಗೆ ಸಂಬಂಧಿಸಿದಂತೆ ನೀವು ಒಂದು ಸಲ ಫೈಲ್ ಮಾಡಿದರೆ ಎಷ್ಟು ವರ್ಷದವರೆಗೂ ಕೂಡ ನೀವು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶ್ವಲಿ ನೀವು ಹೊಸ ಫೈಲನ್ನೇ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ ಒಂದು ಫೈಲ್ ನಂಬರು ಇನ್ನೊಂದು ಫೈಲ್ ನಂಬರು ಸರಿ ಹೋಗಲ್ಲ. ಯಾಕಂದರೆ ಈ ವರ್ಷ ಮಾಡಿದ್ದು ಮುಂದಿನ ವರ್ಷ ಅದೇ ಬರೋದಿಲ್ಲ. ಯಾಕೆ ಅಂತೇಳಿದ್ರೆ ಇಸ್ವಿ ಚೇಂಜ್ ಆಗುತ್ತೆ. ಹಾಗಾಗಿ ನೀವು ಎನ್ಕ್ಯಾಶ್ಮೆಂಟಿಗೆ ಸಂಬಂಧಪಟ್ಟಂತೆ ನೀವು ಒಂದು ಫೈಲ್ ನಂಬರ್ ಕೊಡಿ. ಸೊ ನಾನು GHS 2025-26 ಆ ಥರ ಕೊಡ್ತೀವಿ. ಸೊ ನೀವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಂಬಂಧಪಟ್ಟಂತೆ ಅದಕ್ಕೊಂದು ನಂಬರನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಅಂತ ಕೊಡಿ. ಸೊ ಇಲ್ಲಿ ಕಂಪ್ಯೂಟರ್ ನಂಬರ್ ಕೇಳ್ತಾ ಇದೆ. ಸೊ 1 or 2 ನಂಬರ್ಸ್ ಕೊಡ್ಬೇಕು. ಇಲ್ಲಿ ಕೊಟ್ಟು ಸೇವ್ ಕೊಡಿ. ನೆಕ್ಸ್ಟು ಅದು ಆಗಲಿಲ್ಲ ಅಂತೇಳಿದ್ರೆ ನೀವು ಈಗ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಗಿದ್ದರೆ ಅಲ್ಲಿ ಕ್ರಿಯೇಟ್ ಮಾಡಿರೋದು ಕಾಣಿಸ್ಕೊಳ್ಳುತ್ತೆ ನಮಗೆ. ಸೊ ಈಗ ನಾವು ಅದು ಹೊರಟೋಯ್ತು. ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅನ್ನುವಂಥದ್ದು. ಸೊ ಆಗಲೇ ಏನು ನಂಬರ್ ಕೊಟ್ಟಿದ್ವೋ ಅದೇ ನಂಬರನ್ನು ಮತ್ತೆ ನಾನು ಕೊಡ್ತಾ ಇದ್ದೀನಿ. ಆ ನಂಬರ್ಸ್ಗಳನ್ನು ಕೊಡಿ. ಸೊ ಅದನ್ನು ಕಾಪಿ ಮಾಡಿಕೊಂಡಾಗ ಇಲ್ಲಿ ಸೊ ಕಾಪಿ ಯಾಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅದನ್ನು ಪೇಸ್ಟ್ ಮಾಡೋದಕ್ಕೆ ಅದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಎನ್ಕ್ಯಾಶ್ಮೆಂಟ್ ಅಂತ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಜಸ್ಟ್ ವೆಯ್ಟ್. ಮತ್ತೆ ಸೇವ್ ಕೊಡಿ. ಎಸ್ ನೋಡಿ, ನೀವೇನು ಫೈಲ್ ಕ್ರಿಯೇಟ್ ಮಾಡಿದೋ ಅದು ಸಕ್ಸಸ್ಫುಲಿ ಸೇವ್ ಆಯಿತು. ಸೊ ಇಲ್ಲಿ ರೆಫರೆನ್ಸ್ ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಏನು ಮಾಡೋದು, ರೆಫರೆನ್ಸ್ ಡಾಕ್ಯುಮೆಂಟನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಮೊದಲಿಗೆ 2 ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇರಬೇಕಾಗತ್ತೆ. ಒಂದು ಬಂದುಬಿಟ್ಟು ನೀವು ಎಂಪ್ಲಾಯರ್ ಅವರು ಅಪ್ಲೈ ಮಾಡಿರ್ತಕ್ಕಂಥ ಈ ಒಂದು ಆದೇಶ ಯಾವುದು DD ಆಫೀಸಿಂದ ಬಂದಿರತಕ್ಕಂತಹ ಆದೇಶವನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ರಿಕ್ವೆಸ್ಟ್ ಕಳಿಸಿರೋದು. ಸೊ ಇಲ್ಲಿ ಆದೇಶದ ಪ್ರತಿಯಲ್ಲಿ ಏನಿದೆಯೋ ಆ ಆದೇಶದ ಪ್ರತಿಯನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ಟೈಪು, ಆರ್ಡರು, ಇಲ್ಲಿ ಫೈಲ್ ನಂಬರು, ರೆಫರೆನ್ಸ್ ನಂಬರು, ಆಮೇಲೆ ಇಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ನೋಡಿಕೊಂಡು ಇದಕ್ಕೆ ನಿಮಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನೋಡಿಕೊಂಡು ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಬಂದುಬಿಟ್ಟು ಎನ್ಕ್ಯಾಶ್ಮೆಂಟ್ ಅಂತ ನಾನು ಬರಿತಾ ಇದ್ದೀನಿ.
ಸೊ ಹೀಗೇ ಇಲ್ಲಿ ನಿಮಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನೆಲ್ಲವನ್ನು ಕೂಡ ಇಲ್ಲಿ ಬರ್ಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಎನ್ಕ್ಯಾಶ್ಮೆಂಟ್ ಅಂತ ಕೊಡಿ. ಓಕೆ, ಎನ್ಕ್ಯಾಶ್ಮೆಂಟ್ ಡೇಟ್ ನೋಡಿ. ಸೊ ಈಗ ನಾವು ಆಗಲೇ ಹೇಳಿದ ಹಾಗೆ ಆದೇಶದ ಪ್ರತಿ ಏನಿತ್ತಲ್ಲ, ಆ ಆದೇಶದ ಪ್ರತಿಯನ್ನು ಇಲ್ಲಿ ನೀವು ವಿತಿನ್ 5 MB ಒಳಗಡೆ ತಗೊಂಡು PDF ಅಲ್ಲಿ ತಗೊಂಡು ಇದನ್ನು ಆ್ಯಡ್ ಮಾಡಿ. ಇಲ್ಲಿ ಬ್ಲೂ ಕಲರಲ್ಲಿ ಆ್ಯಡ್ ಇದೆ ನೋಡಿ. ಸೊ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡಿದರೆ ನಮಗೆ ಸಕ್ಸಸ್ಫುಲಿ ಸೇವ್ ಆಗುತ್ತೆ ಆ ಡೀಟೇಲ್ಸು. ನೋಡಿ, ಸೇವ್ ಆಗಿ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ನಿಮಗೆ ಮತ್ತೆ ಎಡಿಟೇಬಲ್ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಈ 3 ಹಂತಗಳು ನಾವು ದಾಟಿ ಬಂದಿರ್ತೀವಿ. 2 ಹಂತಗಳನ್ನು ದಾಟಿ ಬಂದಿದ್ದೀವಿ. ಈಗ ಲಿಸ್ಟು ಕಾಣಿಸ್ಕೊಳ್ಳುತ್ತೆ ಮತ್ತು ಇನ್ನೊಂದು ಫೈನಲ್ ಸಬ್ಮಿಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಅವೆರಡನ್ನೂ ಕೂಡ ನಾವಿಲ್ಲಿ ಮಾಡಬೇಕಾಗತ್ತೆ. ಜಸ್ಟ್ ವೆಯ್ಟ್, ಕೆಳಗಡೆ ಬನ್ನಿ. ನಾವೇನು ಫೈಲ್ ಕ್ರಿಯೇಟ್ ಮಾಡಿದ್ವೋ ಆ ಫೈಲ್ ಡೀಟೇಲ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಇಲ್ಲಿ ಎಲ್ಲವೂ ಸರಿಯಾಗಿರುತ್ತೆ ಅದು. ಸೊ ಅದನ್ನು ಮತ್ತೆ ಸಬ್ಮಿಟ್ ಕೊಡಿ. ನೀವು ಸಬ್ಮಿಟ್ ಕೊಟ್ಟಾಗ ನಮಗೆ ಆ ಲಿಸ್ಟ್ ಇದೆಯಲ್ಲ, ಇಲ್ಲಿ ನಮಗೆ ಆ ಎಂಪ್ಲಾಯರ್ ಅವರ ಹೆಸರು ಕಾಣಿಸ್ಕೊಳ್ತಾ ಇದೆ. ಆ ಹೆಸರು ಗ್ರೀನ್ ಟಿಕ್ ಬರಬೇಕು. ಸೊ ಇಲ್ಲಿ ನೋಡೋಣ, ನಾವು ಲೀವ್ ಎನ್ಕ್ಯಾಶ್ಮೆಂಟ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ತಗೊಳ್ತಾ ಇದೆ ಅನ್ನೋವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಹಂತವನ್ನು ನೀವು ಸರಿಯಾಗಿ ಗಮನಿಸಿ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎಷ್ಟು ದಿನ ತಗೊಳ್ತಾ ಇದೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ತಗೊಳ್ತಾ ಇದೆ, ಅವೆಲ್ಲವನ್ನು ಕೂಡ ಇಲ್ಲಿ ತಗೋಬೇಕು. ಅಲ್ಲಿ 15 ದಿನ ತಗೊಳ್ತಾ ಇರೋದನ್ನು ಅಲ್ಲಿ 15 ದಿನ ಬರಬೇಕದು. ಸೊ ಅದನ್ನು ನೀವು 15 ದಿನ ಅಂತ ಮಾಡ್ಕೋಬೇಕಾಗತ್ತೆ. ಓಕೆ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ಯಾಶ್ಮೆಂಟ್ ಅನ್ನೋವಂಥದ್ದನ್ನು ಬರಿತಾ ಇದ್ದೀನಿ. ಎಲ್ಲಿಂದ ಎಲ್ಲಿಯವರೆಗೂ ಅನ್ನುವಂಥದ್ದು ಬರಿತಾ ಇದ್ದೀನಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ನಮಗೆ ಆ ಎಲ್ಲ ಹಂತಗಳು ಬಂದಿದೆ ನೋಡಿ, ಗ್ರೀನ್ ಟಿಕ್ ಬಂದಿದೆ. ಸೊ ಎಲ್ಲವೂ ಕೂಡ ಸರಿಯಾಗಿ ಮಾಡಿದ್ದೀವಿ. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟರೆ ನಾವು ಈ ಹಂತದಲ್ಲಿ ಏನು ಮಾಡಬೇಕಿತ್ತೋ ಅವೆಲ್ಲವನ್ನು ಕೂಡ ಇಲ್ಲಿ ಮಾಡಿ ಆಗಿದೆ. ಸೊ ಈಗ ಸೆಂಟ್ ಆಗಿದೆ ಅಲ್ವಾ, ನಾವು ಮುಂದೆ ಏನು ಮಾಡೋದು ಅಂತ ಅಂದರೆ, ಈಗ ನೋಡಿ ಈ ಡೀಟೇಲ್ಸು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಸೊ ಲೀವ್ ಎನ್ಕ್ಯಾಶ್ಮೆಂಟು ಮತ್ತೆ ನೀವು ವಾಪಸ್ ಹೋಗ್ಬಿಟ್ಟು ಮತ್ತೆ ಲೀವ್ ಮ್ಯಾನೇಜ್ಮೆಂಟಲ್ಲಿ ಮತ್ತೆ ನೀವು ಆಗಲೇ ಇನಿಷಿಯೇಟರ್ ತಗೊಂಡಿದ್ರಿ. ಈಗ ವೆರಿಫೈಯರ್ ರೋಲ್ ತಗೊಂಡು ನೋಡಿ. ಸೊ ಜಸ್ಟ್ ವೆಯ್ಟ್, ಇಂಬಾಕ್ಸಲ್ಲಿ ಬರುತ್ತೆ. ಸೊ ಇಂಬಾಕ್ಸಲ್ಲಿ ಈ ರೀತಿಯಾಗಿ ಬಂದಿರುತ್ತೆ. ಓಕೆ, ಇಲ್ಲಿ ನೀವು ಮತ್ತೆ ಆಕ್ಷನಲ್ಲಿ ಅಕ್ಸೆಪ್ಟ್ ಕೊಟ್ಟು ಇಲ್ಲೂ ಕೂಡ ಅಕ್ಸೆಪ್ಟೆಡ್ ಅಂತ ಕೊಡಿ. ಸೊ ಇಲ್ಲಿ ಅಕ್ಸೆಪ್ಟೆಡ್ ಕೊಟ್ಟಾದಮೇಲೆ ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಇದು ನಾವು ವೆರಿಫೈಯರ್ ಹಂತದಲ್ಲಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೀವು ಲಾಗೌಟ್ ಆಗಿಬಿಟ್ಟು ನೀವು ಅಪ್ರೂವರ್ ಹಂತವನ್ನು ನೀವು ಏನು ಮಾಡ್ಕೋಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಸೊ ಅಪ್ರೂವರ್ ಹಂತವನ್ನು ನಾನು ಲಾಗಿನ್ ಆಗ್ತಾಯಿದ್ದೀನಿ. ಜಸ್ಟ್ ವೆಯ್ಟ್. ಸೊ ಇಲ್ಲಿ ಅಪ್ರೂವರ್ನಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲೂ ಕೂಡ ಅಷ್ಟೇ ಇಂಬಾಕ್ಸಲ್ಲಿ ಫೈಲ್ ಬಂದಿರುತ್ತೆ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ಸೆಪ್ಟ್ ಕೊಟ್ಟು ಇಲ್ಲೂ ಕೂಡ ಅಕ್ಸೆಪ್ಟೆಡ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ 3 ಹಂತದಲ್ಲಿ ನೀವು ಡ್ರಾಫ್ಟ್ ಬಿಲ್ಲನ್ನು ಜನ್ರೇಟ್ ಮಾಡೋವಂಥದ್ದು ಆಗಿರುತ್ತೆ. ಸೊ ಎನ್ಕ್ಯಾಶ್ಮೆಂಟನ್ನು ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ದಲೇ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ 3 ಹಂತದಲ್ಲಿ ಆಗಿರೋ ಅಂಥದ್ದು. ಈಗ ನೆಕ್ಸ್ಟ್ ಏನು ಹಂತದಲ್ಲಿ ಹೋಗುತ್ತಿದ್ದು ಅಂತ ಅಂದರೆ ಆ್ಯಡ್ ಆರ್ಡರ್ ಮಾಡಬೇಕಾಗತ್ತೆ ನೀವು. ಸೊ ಆರ್ಡ್ರನ್ನು ಈಗ ಜನ್ರೇಟ್ ಮಾಡಬೇಕಾಗುತ್ತೆ. ಎನ್ಕ್ಯಾಶ್ಮೆಂಟ್ ಆರ್ಡರ್ ಇರುತ್ತಲ್ಲ, ಸೊ ಆ ಆರ್ಡ್ರನ್ನು ನೀವೀಗ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ತಗೊಳ್ಳಿ, ಲೀವ್ ಮ್ಯಾನೇಜ್ಮೆಂಟಲ್ಲಿ ಇನಿಷಿಯೇಟರ್ ರೋಲನ್ನು ತಗೋಬೇಕಾಗತ್ತೆ. ಸೊ ಇನಿಷಿಯೇಟರ್ ರೋಲಲ್ಲಿ ನಾವೀಗ ಇನಿಷಿಯೇಷನ್ ರಿಕ್ವೆಸ್ಟ್ ಮಾಡಿದ್ದೀವಿ. ಅಂದರೆ ಲೀವ್ ಎನ್ಕ್ಯಾಶ್ಮೆಂಟಲ್ಲಿ ಈಗ ಏನು ಮಾಡಿದ್ದೀವಿ, ನಾವು ರಿಕ್ವೆಸ್ಟ್ ಕಳಿಸಿದ್ದೀವಿ. ಸೊ ಈಗ ಆ್ಯಡ್ ಆರ್ಡರ್ ಅಂತ ಇದೆ ನೋಡಿ, ಅದರ ಕೆಳಗಡೆ ಆ ಆ್ಯಡ್ ಆರ್ಡರನ್ನು ನೀವು ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೋಡಿ, ಅಲ್ಲಿ ಬಂದಿರುತ್ತೆ ಮಾಹಿತಿ ಎಲ್ಲ ಬಂದಿರುತ್ತೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಆ್ಯಡ್ ಆರ್ಡರ್ ಅಂತ ಇತ್ತು ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ದಿನಾಂಕದಂದು ಆರ್ಡ್ರನ್ನು ಮಾಡ್ತಾ ಇದ್ದೀರಾ ಅಂತ ಇರುತ್ತೆ. ಸೊ ಆರ್ಡರ್ ಡೇಟ್ ಅಂತ ಇರುತ್ತೆ. ಸೊ ಆರ್ಡರ್ ಡೇಟನ್ನು ಇಲ್ಲಿ
ನೀವು ಕೊಡಬೇಕಾಗತ್ತೆ. ಸೊ ನೀವು ಯಾವಾಗ EL ಎನ್ಕ್ಯಾಶ್ಮೆಂಟ್ ಮಾಡ್ತೀರೋ ಆ ದಿನಾಂಕವನ್ನು ಕೊಡಬೇಕಾಗುತ್ತೆ. ನೋಡಿ ನಾವೀಗ ಆರ್ಡರ್ ಡೇಟನ್ನು ಕೊಟ್ಟಿದ್ದೀವಿ. ಸೊ ಈಗ ಅದು ಸೆಂಟ್ ಆಗಿದೆ. ಸೊ ಸೆಂಟ್ ಆಗಿರ್ತಕ್ಕಂಥ ಆರ್ಡರು ಮತ್ತೆ ನಾವು ಏನು ಮಾಡಬೇಕು ಅಂತ ಅಂದರೆ, ಈಗ 2 ಹಂತಗಳನ್ನು ಮುಗಿಸಿದ್ದೀವಿ. ಒಂದು ಆರ್ಡರ್ ಇನಿಷಿಯೇಟ್ ಮಾಡಿದ್ದೀವಿ, ಇನ್ನೊಂದು ಆ್ಯಡ್ ಆರ್ಡರ್ ಮಾಡಿದ್ದೀವಿ. ಸೊ 2 ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಅಂದರೆ, ಮತ್ತೆ ಲೀವ್ ಮ್ಯಾನೇಜ್ಮೆಂಟಿಗೆ ಹೋಗಿ ಈಗ ಡ್ರಾಫ್ಟು ಪೇ ಬಿಲ್ ಅಂತ ಬರುತ್ತೆ. ಸೊ ಈಗ ಡ್ರಾಫ್ಟ್ ಪೇ ಬಿಲ್ಲಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿಂದ ನೀವು ಮತ್ತು ಅದನ್ನು ಐ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಏನಿದೆಯೋ ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಸಿಕ್ ಇದೆ, ನಿಮಗೆ ಎಷ್ಟು 15 ದಿನಕ್ಕೆ ಎಷ್ಟು EL ಎನ್ಕ್ಯಾಶ್ಮೆಂಟ್ ಆಗುತ್ತೆ ಅವೆಲ್ಲವನ್ನು ಕೂಡ ಇಲ್ಲಿ ನೋಡ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ, ಅಲ್ಲಿ ಸಬ್ಮಿಟ್ ಮಾಡಿ. ಸೊ ಈ ರೀತಿಯಾಗಿ ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ. ಸೊ ಈಗ ಸೆಂಟ್ ಆಯಿತು. ಸೆಂಟ್ ಆಗಿರ್ತಕ್ಕಂಥದ್ದು ಮತ್ತೆಲ್ಲ ಹೋಗಿರುತ್ತೆ ಅಂತಂದರೆ ನೋಡಿ, ಈಗ ಇನಿಷಿಯೇಟರ್ ಲಾಗಿನ್ನಲ್ಲಿ ಮಾಡಿದ್ದೀವಿ. ಇಷ್ಟೊತ್ತು ನಾವು ಮಾಡಿದ್ದು ಇನಿಷಿಯೇಟರ್ ಲಾಗಿನ್ನಲ್ಲಿ ಡ್ರಾಫ್ಟ್ ಆರ್ಡರ್ ಮಾಡಿದ್ದೀವಿ. ವೆರಿಫೈಯರ್ ಲಾಗಿನ್ನಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ಅಲ್ಲಿ ಲೀವ್ ಎನ್ಕ್ಯಾಶ್ಮೆಂಟಿಗೆ ಹೋಗಿ ಅಲ್ಲಿ ಮಾಹಿತಿ ಬಂದಿರುತ್ತೆ. ನೀವು ಇಲ್ಲಿ ಹ್ಯಾಶ್ ಯೂಶಲಿ ನೀವೇನು ಮಾಡ್ತೀರಲ್ಲ ಅಕ್ಸೆಪ್ಟು ರಿಮಾರ್ಕ್ಸಲ್ಲಿ ಬರೆದು ಮುಂದಕ್ಕೆ ಹೋಗಬೇಕಾಗತ್ತೆ. ಯೂಶಲಿ ನೀವು ಈ ಹಂತಗಳನ್ನೆಲ್ಲ ಸುಲಭವಾಗಿ ಮಾಡ್ಕೊಳ್ತೀರಾ. ಸೊ ರಿಮಾರ್ಕ್ಸಲ್ಲಿ ಏನು ಬರಿಬೇಕು ಅಂತ ಹೇಳಿದರೆ ಅಕ್ಸೆಪ್ಟೆಡ್ ಅಂತ ಬರೆದು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ವೆರಿಫೈಯರ್ ಲಾಗಿನ್ನಲ್ಲೂ ಕೂಡ ನಮಗೆ ಮಾಹಿತಿಗಳು ಸೆಂಡ್ ಆಗಿದ್ದಾವೆ. ಸೊ ನೋಡಿ ಸೆಂಡ್ ಐಟಮಲ್ಲಿ ಹೋಗಿದೆ. ನೆಕ್ಸ್ಟ್ ಹೋಗಿ ಲಾಗೌಟ್ ಮಾಡಿಕೊಂಡು ಅಪ್ರೂವರ್ ಲಾಗಿನ್ನಿಗೆ ಹೋಗಬೇಕಾಗತ್ತೆ ನೀವು. ಸೊ ಅಪ್ರೂವರ್ ಲಾಗಿನ್ ತಗೊಳ್ಳಿ. ನೀವೇನಾದರೂ 3 ರೋಲು ಒಬ್ಬರಿಗೆ ಕೊಟ್ಟರೆ ನೀವು ಲಾಗೌಟ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಲೀವ್ ಮ್ಯಾನೇಜ್ಮೆಂಟಿಗೆ ಹೋದರೆ ಅಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಇನ್ಬಾಕ್ಸಲ್ಲಿ ಆ ಮಾಹಿತಿ ಬಂದಿರುತ್ತೆ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ರಿಮಾರ್ಕ್ಸಲ್ಲಿ ಅಕ್ಸೆಪ್ಟೆಡ್ ಅಂತ ಕೊಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಈ ಸಬ್ಮಿಟ್ ಕೊಟ್ಟ ಮೇಲೆ ಮುಗೀತಾ? ನೋ. ಈಗ ವೆರಿ ಇಂಪಾರ್ಟೆಂಟ್ ಹಂತ ಆಗಿರ್ತಕ್ಕಂಥದ್ದು ಅದೇ DDO ಲಾಗಿನಲ್ಲಿ ಫೈನಲ್ ಪೇ ಬಿಲ್ ಅಂತ ಇದೆ ನೋಡಿ ಇಲ್ಲಿ. ಸೊ ಫೈನಲ್ ಪೇ ಬಿಲ್ ಇಲ್ಲಿ ಬಂದಿರುತ್ತೆ. ನೀವು ಕ್ಲಿಕ್ ಮಾಡಿದರೆ ಈ ಸೆಂಡ್ ಪೇ ಬಿಲ್ ಟು K2 ಅಂತ ಬರುತ್ತೆ. ಸೊ ಈಗ ನೀವು K2ಗೆ ಇದನ್ನು ಸೆಂಡ್ ಮಾಡಬೇಕಾಗುತ್ತೆ. ಸೊ ಈ HR ನಂಬರು, ಪೇ ಬಿಲ್ಲು ಸೆಂಡ್ ಆಗಿರೋದು, K2ಗೆ ಸೆಂಡ್ ಆಗೋದು ಎಲ್ಲವೂ ಕೂಡ ಇಲ್ಲಿ ಗ್ರೀನ್ ಟಿಕ್ ಬಂದರೆ ನಿಮ್ಮದು K2ನಲ್ಲಿ ಈ ಬಿಲ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಜಸ್ಟ್ ಒಂದು ಸ್ವಲ್ಪ ಹೊತ್ತಾದಮೇಲೆ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವು ಸಲ ಸ್ಟ್ರಕ್ ಆಗುತ್ತೆ, ಅಥವಾ ಕೆಲವು ಸಲ ನೀವು ಮಾಡೋ ಹೊತ್ತಿನಲ್ಲಿ ಅಲ್ಲಿ ರೆಡ್ ಕಲರ್ ಬಂದು ವಾಪಸ್ ಬರುತ್ತೆ. ಸೊ ಅದು ಸರ್ವರ್ ಬ್ಯುಸಿಯಿಂದ ಹಾಗಾಗುತ್ತೆ. ತಲೆ ಕೆಡಿಸ್ಕೊಬೇಡಿ, ಮತ್ತೆ ಪುನಃ ಟ್ರೈ ಮಾಡಿ. K2ಗೆ ಹೋಗುತ್ತೆ. ಇದಾಗಿತ್ತು EL ಎನ್ಕ್ಯಾಶ್ಮೆಂಟ್ ಬಗ್ಗೆ. ಥ್ಯಾಂಕ್ ಯು.